ಚಿಕ್ಕಬಳ್ಳಾಪುರ ಹಿಂದುಳಿದಿದೆ ಅಂದ್ರೆ ಹಿಂದುಳಿದ ವರ್ಗದ ಪರವಾಗಿ ಒಬ್ಬ ನಾಯಕ ಹುಟ್ಟಿದ್ದಾನೆ. ಆ ರೀತಿ ಹಿಂದುಳಿದ ವರ್ಗದ ನಾಯಕ ಬಂದಿದ್ದಾನೆ. ಈ ಅಯೋಗ್ಯ ಹೇಳೋ ಥರ ಹೆಂಗಿದೆ ಸುಧಾಕರ್ ಅವರೇ, ಅವ್ರಿಗೆ ಹೇಳ್ತಾ ಇದ್ದೀನಿ, ಸರ್ ಇಲ್ಲಿ BJPಯಲ್ಲಿ ಟಿಕೆಟ್ ಮಿಸ್ ಆದರೆ ಕಾಂಗ್ರೆಸ್ಸಲ್ಲಿ ಬಂದು ಬೆಂಗಳೂರು ನಾರ್ತ್ಗೆ ಹಾಕಬೇಕು ಅಂತ ತಾಜ್ ವೆಸ್ಟ್ ಎಂಡಲ್ಲಿ ಬಂದು ಅವ್ರ ಕಾಲು ಇವ್ರ ಕಾಲಿಗೆ ಬಿದ್ದಿದ್ದಾರೆ. ಈ ಡಬಲ್ ಗೇಮು. BJPಯಲ್ಲಿ ಏನಾದರೂ ಇಲ್ಲಿ ಟಿಕೆಟ್ ಮಿಸ್ ಆದರೆ ಕಾಂಗ್ರೆಸ್ಸಲ್ಲಿ ಬಂದು ನಾರ್ತ್ಗೆ ನಿಲ್ಲಬೇಕು ಅನ್ನೋದು ಇದೆಲ್ರಿಗೂ ಗೊತ್ತಿರೋ ಸತ್ಯ. ಯಾಕಪ್ಪ ಡಬಲ್ ಗೇಮು? ನಾನು ನಮ್ಮೂರು ಹುಡುಗನು ಒಂದು ಅಡ್ವೈಸ್ ಕೊಡ್ತೀನಿ, ಇದ್ದರೆ ನೆಟ್ಟಿಗೆ ಅರ್ಥ BJPಯಲ್ಲಾದರೂ ಇರಿ. ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿದ್ದು ಮೋಸ ಮಾಡಿ ಹೋದ್ರಿ ನೋಡಿ, ನನ್ನಂಥ ಹುಡುಗ ಬಂದು ನಿಮ್ಮನ್ನು ಸೋಲಿಸ್ಬಿಟ್ಟ. ನೀವು ಮತ್ತೆ ಕಾಂಗ್ರೆಸ್ಸಿಗೆ ಬಂದರೆ ನಾನು ಈಗಲೂ ಹೇಳ್ತಿದ್ದೀನಿ, KPCC ಆಫೀಸಲ್ಲಿ ಒಳಕ್ಕೆ ಎಂಟ್ರಿ ಆಗುವಾಗ ಆಚೆ ಒಂದು ಇದಿರುತ್ತೆ, ಅದಕ್ಕಿಂತ ಕಡೆಯಾಗಿ ನೋಡ್ತಾರೆ ಇವ್ರನ್ನ. ಇದಂತೂ ಸತ್ಯ. BJPಯಲ್ಲಿದ್ರೆ ಭವಿಷ್ಯ ಆದರೂ ಇರುತ್ತೆ, ನೆಕ್ಸ್ಟ್ ಯಾವುದಾದ್ರೂ ಒಂದು ಅಸೆಂಬ್ಲಿ ಹೋಗಿ ಹುಡ್ಕೊಳ್ಳಿ, MLA ಆದರೂ ಆಗ್ತೀರಾ. ಚಿಕ್ಕಬಳ್ಳಾಪುರ ಹಿಂದುಳಿದಿದೆ ಅಂದರೆ ಹಿಂದುಳಿದ ವರ್ಗದ ಪರವಾಗಿ ಒಬ್ಬ ನಾಯಕ ಹುಟ್ಟಿದ್ದಾನೆ. ಆ ರೀತಿ ಹಿಂದುಳಿದ ವರ್ಗದ ನಾಯಕ ಬಂದಿದ್ದಾನೆ. ಈ ಅಯೋಗ್ಯ ಹೇಳೋ ಥರ ಹೆಂಗಿದೆ ಸುಧಾಕರ್ ಅವರೇ, ಅವ್ರಿಗೆ ಹೇಳ್ತಾ ಇದ್ದೀನಿ, ಸರ್ ಇಲ್ಲಿ BJPಯಲ್ಲಿ ಟಿಕೆಟ್ ಮಿಸ್ ಆದರೆ ಕಾಂಗ್ರೆಸ್ಸಲ್ಲಿ ಬಂದು ಬೆಂಗಳೂರು ನಾರ್ತ್ಗೆ ಹಾಕಬೇಕು ಅಂತ ತಾಜ್ ವೆಸ್ಟ್ ಎಂಡಲ್ಲಿ ಬಂದು ಅವ್ರ ಕಾಲು ಇವ್ರ ಕಾಲಿಗೆ ಬಿದ್ದಿದ್ದಾರೆ. ಈ ಡಬಲ್ ಗೇಮು. BJPಯಲ್ಲಿ ಏನಾದರೂ ಇಲ್ಲಿ ಟಿಕೆಟ್ ಮಿಸ್ ಆದರೆ ಕಾಂಗ್ರೆಸ್ಸಲ್ಲಿ ಬಂದು ನಾರ್ತ್ಗೆ ನಿಲ್ಲಬೇಕು ಅನ್ನೋದು ಇದೆಲ್ರಿಗೂ ಗೊತ್ತಿರೋ ಸತ್ಯ. ಯಾಕಪ್ಪ ಡಬಲ್ ಗೇಮು? ನಾನು ನಮ್ಮೂರು ಹುಡುಗನು ಒಂದು ಅಡ್ವೈಸ್ ಕೊಡ್ತೀನಿ, ಇದ್ದರೆ ನೆಟ್ಟಿಗೆ ಅರ್ಥ BJPಯಲ್ಲಾದರೂ ಇರಿ. ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿದ್ದು ಮೋಸ ಮಾಡಿ ಹೋದ್ರಿ ನೋಡಿ, ನನ್ನಂಥ ಹುಡುಗ ಬಂದು ನಿಮ್ಮನ್ನು ಸೋಲಿಸ್ಬಿಟ್ಟ. ನೀವು ಮತ್ತೆ ಕಾಂಗ್ರೆಸ್ಸಿಗೆ ಬಂದರೆ ನಾನು ಈಗಲೂ ಹೇಳ್ತಿದ್ದೀನಿ, KPCC ಆಫೀಸಲ್ಲಿ ಒಳಕ್ಕೆ ಎಂಟ್ರಿ ಆಗುವಾಗ ಆಚೆ ಒಂದು ಇದಿರುತ್ತೆ, ಅದಕ್ಕಿಂತ ಕಡೆಯಾಗಿ ನೋಡ್ತಾರೆ ಇವ್ರನ್ನ. ಇದಂತೂ ಸತ್ಯ. BJPಯಲ್ಲಿದ್ರೆ ಭವಿಷ್ಯ ಆದರೂ ಇರುತ್ತೆ, ನೆಕ್ಸ್ಟ್ ಯಾವುದಾದ್ರೂ ಒಂದು ಅಸೆಂಬ್ಲಿ ಹೋಗಿ ಹುಡ್ಕೊಳ್ಳಿ, MLA ಆದರೂ ಆಗ್ತೀರಾ.